ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಪಕ್ಷಗಳು ಮೂಗು ಮುರಿಯುತ್ತಲೇ ಇದ್ರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಈಗಲೂ ಬೊಬ್ಬೆಯನ್ನ ಹೊಡೆಯುತ್ತಲೇ ಇದ್ದಾರೆ. ಅಲ್ಲದೆ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಜನರ ಮೇಲೆ ತೆರಿಗೆ ಬರೆ ಹಾಕಲಾಗಿದೆ ಅಂತ ಕಿಡಿಕಾರುತ್ತಾ ಬಂದಿದ್ದು, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತೆ ಆಕ್ರೋಶ ಕೂಡ ಹೊರಹಾಕಲಾಗಿತ್ತು. ಆದರೆ ಈ ಗ್ಯಾರಂಟಿ ಯೋಜನೆಗಳು ವಿವಾದ, ಆರೋಪ, ವಿರೋಧಗಳ ನಡುವೆಯೂ ಸಾವಿರಾರು ಬಡ ಕುಟುಂಬಗಳ ಜೀವನಕ್ಕೆ ದಾರಿದೀಪವಾಗಿದೆ ಅಂದ್ರೆ ತಪ್ಪಾಗಲಾರದು. ಗೃಹಲಕ್ಷ್ಮಿ ಹಣದಿಂದ ಮಗಳಿಗೆ ಕಂಪ್ಯೂಟರ್ ಕೊಡಿಸಿದ ಮಹಾತಾಯಿ. ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೆ ಬಡ ಕುಟುಂಬಗಳಿಂದ ಮೆಚ್ಚುಗೆ. ಹೌದು, ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಹಣದಿಂದ ಅನೇಕ ಬಡ ಕುಟುಂಬಗಳು ನೆಮ್ಮದಿ ಬದುಕನ್ನ ಕಟ್ಟಿಕೊಳ್ಳಲು ಸಹಕಾರಿಯಾಗ್ತಿದೆ. ಇದಕ್ಕೆ ಮಾದರಿ ಎಂಬಂತೆ ತಿಪಟೂರು ನಗರದಲ್ಲೊಂದು ವಿಶೇಷವಾದ ಘಟನೆಯೊಂದು ನಡೆದಿದೆ. ತಿಪಟೂರು ನಗರದ ಗಾಂಧಿನಗರದ ನಗ್ಮಾ ಬಾನು ಎಂಬ ಮಹಿಳೆ ತನಗೆ ಬರುವ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟುಕೊಂಡು ಮಗಳಿಗೆ ಕಂಪ್ಯೂಟರ್ ಅನ್ನ ಕೊಡಿಸಿದ್ದಾರೆ. ಮೆಕ್ಯಾನಿಕ್ ಆಗಿರೋ ಸಾದಿಕ್ ಹಾಗೂ ನಗ್ಮಾ ಬಾನು ದಂಪತಿಯ ಮಗಳಾದ ಸೈದಾ ಆಫೀಸಾ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನ ಹೋಲ್ಡರ್ ಆಗಿದ್ದಾಳೆ. ಇಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸುವ ನಿಟ್ಟಿನಲ್ಲಿ ಸೈದಾ ಆಫೀಸಾಗೆ ಓದಲು ಅನುಕೂಲವಾಗಲೆಂದು ನಗ್ಮಾ ಬಾನುಗೆ ಬರುವ ಗೃಹಲಕ್ಷ್ಮಿ ಹಣ 2,000 ರೂಪಾಯಿಯನ್ನ ಕೂಡಿಟ್ಟು, ಜೊತೆಗೆ ಮಗಳಿಗೆ ಬಂದ ಸ್ಕಾಲರ್ಶಿಪ್ ಹಣ ಎರಡನ್ನೂ ಕೂಡ ಕೂಡಿಟ್ಟು ಕಂಪ್ಯೂಟರ್ ಅನ್ನ ಕೊಡಿಸಿದ್ದಾರೆ. ನನ್ನ ತಾಯಿ ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ. ನನ್ನ ತಾಯಿಗೆ ಶತಕೋಟಿ ನಮನಗಳು. ಈ ಹಿಂದೆ ಗದಗದಲ್ಲಿ ಅತ್ತೆ ಸೊಸೆ ಇಬ್ಬರು ತಮಗೆ ಬಂದ ಗೃಹಲಕ್ಷ್ಮಿ ಹಣದಿಂದ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿದ್ದು ಸುದ್ದಿಯಾಗಿತ್ತು. ಇತ್ತ ತಿಪಟೂರಿನಲ್ಲಿ ನಗ್ಮಾ ಬಾನು ಗೃಹಲಕ್ಷ್ಮಿ ಹಣವನ್ನ ಉತ್ತಮವಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಎಲ್ಲೆಲ್ಲಿ ಸಾರ್ಥಕತೆ ಕಂಡಿದೆ ಅನ್ನೋದನ್ನ ಕಾಣಬಹುದಾಗಿದೆ. ಗೃಹಲಕ್ಷ್ಮಿ ಹಣ ಎಷ್ಟು ಬಡ ಕುಟುಂಬಗಳ ಕಣ್ಣೀರನ್ನ ಒರೆಸಿದೆ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.